Hey guys, welcome back to my YouTube channel, Yashu Vlogs. Hey, hi. So guys, ನಾವು ಇವಾಗ ಮಂತ್ರಾಲಯದಲ್ಲಿ ಇದ್ದೀವಿ. ಇಟ್ಸ್ ಅ ಸಡನ್ ಪ್ಲ್ಯಾನ್. ನಾನು ನಿನ್ನೆಯಿಂದ ಏನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಇವತ್ತು ನಾವೆಲ್ಲ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಕ್ಕೆ ಎಲ್ಲ ಆಲ್ ಸೆಟ್. ಆ್ಯಕ್ಚುಲಿ ಇವಾಗ ಟೈಮ್ ಬಂದ್ಬಿಟ್ಟು 8:34. ನಾವಿಲ್ಲಿ ರೀಚ್ ಆಗಿದ್ದು 5 o'clockಗೆ. ಯಾರಾದರೂ ದೊಡ್ಡೋರು ಇದ್ದಿದ್ರೆ ಆಬ್ವಿಯಸ್ಲಿ ಇಷ್ಟೊಂದು ದರ್ಶನಕ್ಕೆ ಹೋಗಿರ್ತಾ ಇದ್ವಿ. ಬಟ್ ನಾವು ಬಂದು ಮಲ್ಕೊಂಡು ಎಲ್ಲ ಮಾಡಿ ಸ್ನಾನ ಮಾಡಿ ರೆಡಿ ಆಗಿ ಹೋಗೋಕ್ಕೆ ಇಷ್ಟೊತ್ತಾಗಿದೆ. ಯಾಕಂದರೆ ಎಲ್ಲ ಕಸಿನ್ಸ್ ಬಂದಿರೋದು, ಯಾರೂ ದೊಡ್ಡವರಿಲ್ಲ. ಸೊ ಅದು ಈ ವ್ಲಾಗಿನ ಇಂಟ್ರೋ. ಸೊ ಕೀಪ್ ವಾಚಿಂಗ್ ಗೈಸ್. ಇವತ್ತು ಏನೇನೆಲ್ಲ ಮಾಡ್ತೀವಿ, ಯಾರ್ಯಾರೆಲ್ಲ ಬಂದಿದ್ದೀವಿ ಎಲ್ಲನೂ ತೋರಿಸ್ತೀವಿ. ನಾವು ವಿ ಆರ್ ಇನ್ ಆರ್ ರೂಮ್. ಸೊ ಈ ರೂಮ್ ಅಂತ ಏನು ಚೆನ್ನಾಗಿಲ್ಲ, ಬಟ್ ಇದಕ್ಕೇ 2200 rupees ಪೇ ಮಾಡಿದ್ದೀವಿ ಬರೀ 4 hours. ವಾಟ್ ಟು ಸೇ, ಬಿಕಾಸ್ ಇಟ್ಸ್ ಸಂಡೇ ಎಲ್ಲ ರೂಮ್ಸ್ ಸ್ವಲ್ಪ ಕಾಸ್ಟ್ಲಿ. ಓಕೆ ಅಷ್ಟೇ ಗೈಸ್. ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ. ಹೋಪ್ಸ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಮೇಕ್ ಶೂರ್ ಯು ಗೈಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್. ಸೊ ಗೈಸ್, ನಾವೀಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಜೊತೆ ಯಾರ್ಯಾರೆಲ್ಲ ಇದ್ದಾರಾ ಅಂತೆಲ್ಲ ತೋರಿಸ್ತೀನಿ ಬನ್ನಿ. ಸೊ ಫಸ್ಟ್ಲಿ ಹೇಮಾ, ಹೈ. ಲತಾ, ಹೇಮಾ. ಇದು ಅಪ್ಪು, ಹೈ. ದಿಸ್ ಇಸ್ ಅಂಕಿ, ಹೈ. ಸೇ ಹೈ. ಹೈ ಕೈ. ಸೊ ಗೈಸ್, ಇವಾಗ ಒಳಗಡೆ ಬಂದಿದ್ದೀವಿ. ಫುಲ್ಲು ಜನ ಇದ್ದಾರೆ, ತುಂಬ ರಶ್ ಇದೆ. ನನ್ನ ತಲೆನೂ ಬಾಚ್ಕೊಂಡೇ ಇಲ್ಲ. ಐ ಆಮ್ ಲುಕಿಂಗ್ ಸೋ ಮೆಸ್ಸಿ. ದಟ್ಸ್ ಓಕೆ. ಎಲ್ಲರನ್ನೂ ತೋರಿಸೋಣ ಅಂತ ಹೋದೆ, ಬಟ್ ಬಿಕಾಸ್ ಆಫ್ ಮೈ ಸ್ಟೋರೇಜ್ ಇಶ್ಯೂಸ್ ಏನೇನೋ ಆಯಿತು. ಮತ್ತೆ ಇವಾಗೆಲ್ಲ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿಕೊಂಡು ಕುತ್ಕೊಂಡು कैसा लगा मेरा मजाक? ಇವಾಗ ಒಳಗಡೆ ಕೂಡ ಎಂಟರ್ ಆಗಿಬಿಟ್ಟಿದ್ದೀವಿ. ಸೊ ಯು ಕ್ಯಾನ್ ಸಿ ಒಳಗಡೆ ಬಂದಿದ್ದೀವಿ. ಈಗ ತೋರಿಸ್ತೀನಿ ಎಲ್ಲರೂ. This is how I am looking and this is how Latha is looking. ಔಟ್ಫಿಟ್ ತೋರಿಸೋಣಿದ್ದು. ಚೆನ್ನಾಗಿದೆಯಾ ಗೈಸ್ ನನ್ನ ಸ್ಯಾರಿ? ಕಮೆಂಟ್ ಮಾಡಿ. ನಮ್ಮಮ್ಮ ಬೇಡ ಬೇಡ ಅಂದರೂ ಇದೇ ಬೇಕು ಅಂತ ಹಾಕೊಂಡು ಬಂದಿದ್ದೀನಿ. ಯೆಲ್ಲೋ ಕಲರ್ ಹಾಕೋಬೇಕು ಅಂತ. ಚೆನ್ನಾಗಿ ಅನ್ನಿಸ್ತಿದೆ. ಈ ಕಡೆ ಬಾ, ಲೈಟಿಂಗ್. ಇಲ್ಲಿರು. ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇ ನೀ. ಹೇರ್ ಸ್ಟೈಲ್ ಮಾಡ್ಕೋಬೇಕಿತ್ತು ಅನ್ಸುತ್ತೆ ಅಲ್ಲ, ನೀಟಾಗಿ. ಒಂದು ಸ್ವಲ್ಪ ತಲೆ ಬಾಚ್ಕೊಬೇಕಾಗಿತ್ತು, ಬಟ್ ದಟ್ಸ್ ಓಕೆ. ಇಟ್ಸ್ ಲುಕಿಂಗ್ ಗುಡ್. ಹೆಂಗೆ ಇಟ್ಕೊಳೋದು? ಸೊ ಇದು ಗೈಸ್ ಅಪ್ಡೇಟು. ಎಲ್ಲರೂ ಆ್ಯಂಡ್ ಈ ಸ್ಯಾರಿ ಕೂಡ ಇವಳ್ದೇನೆ, ನಾನು ಉಟ್ಕೊಂಡಿದ್ದೀನಿ. ಕರೆಕ್ಟಾ? ಈ ಸ್ಯಾರಿ ಕೂಡ ಇವಳ್ದೆ, ನಾನು ಉಟ್ಕೊಂಡಿದ್ದೀನಿ. ಎಲ್ಲರೂ ಬರಲಿ, ಎಲ್ಲರೂ ತೋರಿಸ್ತೀನಿ. ಇವಾಗ ಎಲ್ಲ ಡಿಲೀಟ್ ಮಾಡಿ ಸ್ಟೋರೇಜ್ ಇಟ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ, ಎಲ್ಲರೂ ಬಂದಮೇಲೆ ಐ ವಿಲ್ ಶೋ ಯಾರ್ಯಾರೆಲ್ಲ ಬಂದಿದ್ದೀವಿ ಅಂತ. ಎಲ್ಲ ನಮ್ಮನ್ನೇ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಎಷ್ಟು ಕಾನ್ಷಿಯಸ್ ಆಗುತ್ತೆ ಗೊತ್ತಾ? ಎಲ್ಲ ನನ್ನ ಕಸಿನ್ಸು ಗೈಸ್ ಬಂದಿರೋರು, ಎಲ್ಲ ನನ್ನ ಕಸಿನ್ಸು. ಹೌದು, ಫಸ್ಟ್ ಟೈಮ್ ಇವಳು ನಮ್ಮ ಕಸಿನ್ಸ್ ಜೊತೆ ಬಂದಿರೋದು. ಲೈಕ್ ಯಾರು ದೊಡ್ಡವರಿಲ್ಲ ಅಂದರೆ ನಮ್ಮ ಮನೇಲಿ ಕಳಿಸ್ತಾ ಇರಲಿಲ್ಲ. ಫಸ್ಟ್ ಟೈಮ್ ಎವರ್ ನಮ್ಮ ಮನೇಲಿ ಒಪ್ಕೊಂಡು ಕಳಿಸಿರೋದು. ಸೊ ಐ ಆಮ್ ಹ್ಯಾಪಿ. ಆ್ಯಂಡ್ ಎಷ್ಟು ದಿನದಿಂದ ಅನ್ಕೊಂತಿದ್ವಿ ರಾಯಲ್ ಟೆಂಪಲ್ಗೆ ಅಂತ ಕಳಿಸಿದ್ದಾರೆ. 1 month ಇಂದ ಪ್ಲಾನ್ ಮಾಡ್ತಿದ್ವಿ ನಾನು ಇವಳು ಹೋಗೋಣ ಅಂತ. ಅದು ಎಷ್ಟು ರ್ಯಾಂಡಮ್ ಆಗಿ ಪ್ಲಾನ್ ಆಯಿತು ನೆನ್ನೆ ಅಂದರೆ, ಸಡನ್ ಪ್ಲಾನ್. ಅದು ಸಡನ್ ಪ್ಲಾನು, ಬರ್ಬೇಕಂತನೂ ಇರಲಿಲ್ಲ ಐಡಿಯಾ. ಸಡನ್ ಆಗಿ ಅದು ಏನೋ ಹೇಳ್ತಾರಲ್ಲ, ರಾಯರು ಕರ್ಸ್ಕೋಬೇಕು ಅಂತ ಇದ್ರೆ ಕರ್ಸ್ಕೋತಾರಂತೆ. ಹಾಗೆ ರಾಯರ್ಗೆ ನಾವು ಬರಬೇಕು ಅನ್ನೋದು, ಅದಕ್ಕೆ ಕರ್ಸ್ಕೊಂಡಿದ್ದಾರೆ. ಸೊ ದ್ಯಾಟ್ಸ್ ಇಟ್. ಸ್ಲಿಪ್ಪರ್ ಬಿಟ್ಟು ಇವಾಗ ಒಳಗಡೆ ಹೋಗಿ ತೋರಿಸ್ತೇನೆ. ಇಲ್ಲಿ ಬಂದು ನೋಡಿ ಲೇಖನ್. ಹಾಯ್, ಇವನು ನನ್ನ ಕಸಿನ್ ಗೈಸ್. ಇವನು ನಮ್ಮ ಮಾಮನ ಮಗ. ದಿಸ್ ಇಸ್ ಚೇತು. ಇವನು ನಮ್ಮ ಮಾಮನ ಮಗ. ಹಾಯ್, ಸೇ ಹಾಯ್. ಅಲ್ಲಿ ಹಂಕಿ ತೋರಿಸಿದ್ನಲ್ಲ, ಅವನು ನಮ್ಮ ಮಾಮನ ಮಗನೇ. ಇದು ನಮ್ಮ ದೊಡ್ಡಮ್ಮ ಮಗಳು. ಅವರೆಲ್ಲ ಎಲ್ಲಿ? ಇನ್ನೂ ಬರೋರಿದ್ದಾರೆ ಗೈಸ್, ಆಮೇಲೆ ತೋರಿಸ್ತೀನಿ.
ಸೊ ದಟ್ ಈಸ್ ಇಟ್. ಬಂದಿದ್ದೀವಿ, ತುಂಬ ಜನ ಇದ್ದಾರೆ, ದರ್ಶನ ಮಾಡ್ತೀವಿ. ಆಮೇಲೆ ಏನೇ ಅಪ್ಡೇಟ್ ಇದ್ದರೂ ನಾನು ನಿಮಗೆ ಹೇಳ್ತೀನಿ. ವೆರಿ ಹ್ಯೂಜ್ ಕ್ರೌಡ್ ಗೈಸ್, ನೋಡಿ ಎಷ್ಟು ಜನ ಇದ್ದಾರೆ ಆಗಲೇ. ಇನ್ನು ಮುಂದೆ ಬರೋರು ಎಷ್ಟು ಜನ ಇದ್ದಾರೋ. ವಿ ಆರ್ ಎಂಟರಿಂಗ್ ನಾವು. ಸೊ ಗೈಸ್ ವಿ ಆರ್ ಇನ್ಸೈಡ್ ದ ಟೆಂಪಲ್. ಇಲ್ಲಿ ವಿಡಿಯೋಗ್ರಫಿ ಫೋಟೋಗ್ರಫಿ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್, ಹಾಗಾಗಿ ನಾನು ಜಾಸ್ತಿ ಏನೂ ಮಾಡಲ್ಲ. ಅವಳು ಹಂಗೆ ಮಾಡ್ಕೊತಾಳೆ. ಹಾಂ ಏನು ಅವಳು ಹಾಂ ಇಲ್ಲಿ ನೋಡಿ, ಇವನ್ನ ತೋರಿಸೇ ಇಲ್ಲ ನಾನು. ನವೀನ. ಇದು ನವೀನ್ ಅಂತ, ಇವನು ನಮ್ಮ ಮಾಮನ ಮಗನೇ. ಹಾಯ್. ಹ್ಞೂ 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 ಅಷ್ಟೇ. ಅವನು ಕೋರ್ಸ್ ಮಾಡ್ತೀನಿ ಅಂದ್ಬಿಟ್ಟು ಆನಿಮೆ ನೋಡ್ಕೊಂಡಿರ್ತಾನೆ. ಕೋರ್ಸ್ನ 1 ವರ್ಷ ಅವನು ಮಾಡಿದ್ದಾನೆ. ಅಷ್ಟೇ ಮಾತಾಡೋದು, ಅದಕ್ಕಿಂತ ಜಾಸ್ತಿ ಏನು ಮಾತಾಡಲ್ಲ. ಲತಾಕ ಅರ್ಧ ಕಾಣಿಸ್ತಾ ಇದೆ. ನಾನು ಅವಳು ಬ್ಲಾಗಲ್ಲಿ ಅವಳು ಕಾಣಿಸ್ಲಿ, ನೀನೇ ಕಾಣಿಸ್ತಿಲ್ಲ. ನೋಡಿ ಗೈಸ್, ಎಷ್ಟು ಹೆಲ್ಪ್ ಮಾಡ್ತಾರೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಇದನ್ನೆಲ್ಲ ನೋಡ್ಕೊಂಡು ಕಲ್ತ್ಕೊಬೇಕು ನೀವು, ಯಾರಾದ್ರೂ ಇದ್ರೆ ಅಲ್ಲಿ ನೀವು ಹೊರಗಡೆ. ಅಪ್ಪು ನೋಡಿ, ಅಪ್ಪು ಫುಲ್ ನಗ್ತಾ ಇದ್ದಾಳೆ ನನಗೆ. ಕ್ಯಾಮ್ರಾ ತೆಗೆದ ತಕ್ಷಣ ಶೈ. ನಾಚಿಕೆ ಹುಡುಗಿಗೆ. ಅವ್ಳು ನಾಚಿಕೆ ಬಿಡಮ್ಮ. ಸೊ ನಮ್ಮ ಅಪ್ಪು ಒಬ್ಳು ಸ್ಯಾರಿ ಉಟ್ಕೊಂಡಿಲ್ಲ ಗೈಸ್. ನಾನು, ಲತಾ, ಅಪ್ಪು ಮತ್ತು ಪಲ್ಲವಿ ಅಕ್ಕ 4 ಜನ ಹುಡುಗಿರು ಬಂದಿರೋದು. ನಾವು 3 ಜನ ಸ್ಯಾರಿ ಹಾಕೊಂಡಿದ್ದೀವಿ, ಬಟ್ ಅಪ್ಪು ಹಾಕೊಂಡಿಲ್ಲ. ಇರೋದು ನಿಮಿಷ ಅಲ್ಲಿ ನಿಂತಿದ್ದಾನಲ್ಲ, ಅವ್ನು ನೋಡಿ ನೋಡಿ ನಗ್ತಾ ಇದ್ದಾನೆ ನಮ್ಮನ್ನ. ಬಿಕಾಸ್ ಅಪ್ಪುಗೆ ಗೊತ್ತಿರಲಿಲ್ಲ ನಾವೆಲ್ಲರೂ ಸ್ಯಾರಿ ಹಾಕೋತೀವಿ ಅಂತ. ಏನು ಮಾಡೋದು, ನೆಕ್ಸ್ಟ್ ಟೈಮ್ ಹಾಕೊಳ್ಬೇಕಾದ್ರೆ ನ್ಯೂಸ್ ಪೇಪರಲ್ಲಿ ಅನೌನ್ಸ್ ಮಾಡ್ಬಿಡ್ಬೇಕು. ಇಲ್ಲಿ ಇವರೇ ಪಲ್ಲವಿ ಅಕ್ಕ. ಅಕ್ಕ ಹಾಯ್ ಮಾಡಿ. ಅಕ್ಕ ಪಲ್ಲವಿ ಅಕ್ಕ. ಅವ್ರಿಗೂ ನಾಚಿಕೆ ಅಪ್ಪು ಥರ. ಅವ್ರ ಹಸ್ಬೆಂಡ್ ಅಂತ ಹೇಳ್ಬಿಡಂಗೆ. ಹಾಂ, ಅವರು ಅವ್ರ ಹಸ್ಬೆಂಡ್ ಪಕ್ಕದಲ್ಲಿರೋರು. ಅವರೆಲ್ಲ ರೀಸೆಂಟ್ಲಿ ಮ್ಯಾರಿಡ್ ಕಪಲ್ಸ್. ಅವ್ರು ಯಾವುದೋ ಒಂದು ಇದ್ರಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ, ಏನೋ ಯೋಚನೆ ಮಾಡ್ತಾರೆ. ರಾಯರ ಮಡ್ಲಲ್ಲೇ ಮಲ್ಕೊಬಿಟ್ಟಿದ್ದಾರೆ ಇವಾಗ. ಇವಾಗ VIP ಎಂಟ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಯಾರೋ ಗೊತ್ತಿರೋರು ಇದ್ರು ಅಂತ ಮಾತಾಡಿದ್ದಾರೆ, ನೋಡೋಣ, ಅದಕ್ಕೆ ಕಾಯ್ತಾ ಇದ್ದೀವಿ. ನೋಡಿ ಎಲ್ಲ ಇಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ದೀವಿ. ಗಿರಿಯಣ್ಣ ಒಬ್ರು ನಮ್ಮ ದೊಡ್ಡಮ್ಮನ ಮಗ ಗೈಸ್. ಎಲ್ಲರೂ ಮಾಮನ ಮಕ್ಕಳೇ ಇಲ್ಲಿ. ಇವನು ನಮ್ಮ ದೊಡ್ಡಮ್ಮನ ಮಗ. ಸಾರಿ, ಟೈಮ್ ಬಂದು 9:20 ಆಗಿದೆ ಗೈಸ್. ಇನ್ನೂ ನಾವು ದರ್ಶನಕ್ಕೆ ಹೋಗಿಲ್ಲ, ಇಲ್ಲೇ ಕಾಯ್ಕೊಂಡು ಕೂತಿದ್ದೀವಿ. ಯಾರನ್ನೋ ಕೇಳ್ತಾ ಇದ್ದಾರೆ, ಹಾಗಾಗಿ ಅವ್ರು ಬರೋ ತನಕ ಕಾಯ್ತಾ ಇದ್ದೀವಿ ಇಲ್ಲೇ. ಸೊ ಇನ್ನು ಯಾವಾಗ ದರ್ಶನ ಆಗುತ್ತೆ ಅಂತ ಕೂಡ ಗೊತ್ತಿಲ್ಲ. ವೆಯ್ಟ್ ಮಾಡೋದು. ಆ್ಯಂಡ್ ನಾವು ಜಸ್ಟ್ ಇವತ್ತು 1 or 2 hours ಅಷ್ಟೇ ನಿದ್ದೆ ಮಾಡಿರೋದು. ಕಣ್ಣೆಲ್ಲ ಉರಿತಾ ಇದೆ, ಚುಚ್ತಾ ಇದೆ. ಟಿಫಿನ್ ಮಾಡಿಲ್ಲ. ಇವಾಗ ಒಳಗಡೆ ಹೋಗಿ ನಿದ್ದೆ ಮಾಡಿಬಿಟ್ರೆ ಯಾಕೆ ಅಲ್ಲಿದ್ದಾರೆ, ಈಗ ಹಿಂದೆ ಬಾರೋ, ಇಲ್ಲಿ ಅವನ್ನ ತೋರಿಸ್ಬೇಕು. ಅವ್ನು ಅವಾಗ್ಲಿಂದ ನಾವು ಮಾಡ್ತಿದ್ರೆ ನೋಡಿ ನೋಡಿ ನಗ್ತಾ ಇದ್ದಾನೆ. ಬ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಸಾಕು, ನೋಡಿ ನೋಡಿ ನಗ್ತಾ ಇದ್ದಾನೆ. ತಕ್ಕ ನಾಚ್ಕೋತಾ ಇದ್ದಾನೆ ಪಾಪ ಹುಡುಗ. ಈಗಲೇ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ನಾಚಿಕೆ, ಇನ್ನೊಂದು ಸ್ವಲ್ಪ ದೊಡ್ಡವನಾಗಿಲ್ಲ, ಇನ್ನೆಷ್ಟು ನಾಚ್ಕೋತಾನೋ ಆ ದೇವರಿಗೆ ಗೊತ್ತು. ಓಕೆ ಬಾಯ್. ದರ್ಶನ ಮುಗಿಸ್ಕೊಂಡು ಬಂದಮೇಲೆ ನೋಡೋಣ ಗೈಸ್. ಸೊ ಗೈಸ್ ಇವಾಗ ಸ್ಪೆಷಲ್ ಗೇಟಲ್ಲಿ ಬಿಟ್ಟಿದ್ದಾರೆ, ಹೋಗ್ತಾ ಇದ್ದೀವಿ. ಇದು ರಶ್ ಇದೆ ಗೈಸ್. ನೋಡಿ VIP. ನಾನು VIP. ಆಯ್ತು, ಸಮಾಧಾನ. ನಾನು ಬಂದಿರೋದಕ್ಕೆ ನಿಮಗೆಲ್ಲ VIP. ಏನಿಲ್ಲ, ನಮ್ಮ ಅಣ್ಣ ಕೊಡ್ಸಿರೋದು. ನಮ್ಮ ಅಣ್ಣ ಕರ್ಕೊಂಡು ಬಂದಿರೋದು ಗೈಸ್ VIP ಅಲ್ಲಿ. ಇಬ್ಬರು ಹೆಜ್ಜೆ ಪೂಜೆ ಮಾಡ್ತಾ ಇದ್ದಾರೆ, ನಾನು ಇವಾಗ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಎಲ್ಲ ಮುಗಿಸ್ಕೊಂಡು ಬಂದು ಮಾತಾಡ್ತೀನಿ ಗೈಸ್. ನೋಡಿ ಹೋಗ್ತಾ ಇದ್ದಾರೆ. ಇವಾಗ ಹೆಜ್ಜೆ ನಮಸ್ಕಾರ ಎಲ್ಲ
ದೇವಸ್ಥಾನದ ಹೊರಗಡೆ ಬಂದಿದ್ದೀವಿ. ತುಂಬ ಅಂದರೆ ತುಂಬ ಹೊಟ್ಟೆ ಹಸಿತಾ ಇದೆ. ಬೆಳಗ್ಗೆ ಎದ್ದಾಗಿಂದ ಒಂದು ತೊಟ್ಟು ನೀರು ಕೂಡ ಕುಡ್ದಿಲ್ಲ ಗೈಸ್. ಇವಾಗ ಏನಾದ್ರು ತಿಂದರೆ ಸಾಕು ಅನಿಸ್ತಾ ಇದೆ ಸೀರಿಯಸ್ ಆಗಿ. ಒಂದು ಕೋಲ್ಡ್ ವಾಟರ್ ಕುಡಿಬೇಕು ಫಸ್ಟ್. ಅದೇ ಇವಾಗಿನ ಅಪ್ಡೇಟ್. ಹೋಗ್ಬಿಟ್ಟು ಏನಾದ್ರು ತಿನ್ಬಿಟ್ಟು ದರ್ಶನ ಆಗಿದೆ. ತುಂಬ ಚೆನ್ನಾಗಿ ದರ್ಶನ ಆಯಿತು ಗೈಸ್. ಎಲ್ಲ ನಮ್ಮ ಅಣ್ಣನವರ ದಯೆಯಿಂದ ತುಂಬ ಚೆನ್ನಾಗಿ ಸ್ಪೆಷಲ್ ದರ್ಶನ ಹೋಗಿ ತುಂಬ ಹತ್ರದಿಂದ ದೇವ್ರನ್ನ ನೋಡೋ ಅವಕಾಶ ಸಿಕ್ತು. ಥ್ಯಾಂಕ್ ಯು ಅಣ್ಣ. ದರ್ಶನ ಮಾಡೋದು ಮುಖ್ಯ ಅಲ್ಲ, ಒಳ್ಳೆ ಮನಸ್ಸಿಂದ ದೇವ್ರನ್ನ ನಾವೆಲ್ಲೇ ಆರಾಧಿಸಿದ್ರು ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಮನಸ್ಸಲ್ಲಿ ಕೆಟ್ಟದ್ದು ಇಟ್ಕೊಂಡು ಮೇಲ್ಗಡೆ ಒಳ್ಳೇದು ಮಾಡಿದ್ರೆ ಅದು ಯಾವತ್ತೂ ನೆರವೇರಲ್ಲ. ಸತ್ಯವಾದ ಮಾತು ಗೈಸ್. ಸೊ ತುಂಬ ಖುಷಿ ಆಯಿತು, ಒಳ್ಳೆ ದರ್ಶನ ಆಯಿತು. ಏನಾರು ತಿಂದು ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ, ಆಯ್ತಾ ಅಣ್ಣ? ಓಕೆ, ಡನ್. ಸಿಗೋಣ ಮತ್ತೆ. ಇನ್ನೂ 2 ದೇವಸ್ಥಾನಗಳು ಬಾಕಿ ಇದ್ದಾವೆ. ಹಾಂ, ಅಲ್ಲೂ ಹೋಗ್ತಾ ಕರ್ಕೊಂಡು ಹೋಗ್ತೀನಿ. ತುಂಬ ಡಲ್ಲಾಗಿ ಕಾಣಿಸ್ತಾ ಇದೆ ಫೇಸು, ಏನು ನಿದ್ದೆ ಮಾಡಿಲ್ಲ, ಏನೇನೋ. ನೀವೇ ಸೊ ಗೈಸ್, ನಾವಿವಾಗ ನದಿ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ಹೋಗ್ಬಿಟ್ಟು ತೋರಿಸ್ತೀನಿ. ಒಂದು ಮೈಕ್ ತಂದಿದೆ ಕಣ. ಕೊಟ್ಟಿದ್ದಾರೆ ಅಮಾವಾಸ್ಯೆ ಏನು ನದಿ ಹತ್ರ ಹಚ್ಚಿ ಒಳ್ಳೇದಾಗುತ್ತೆ ಅಂತ, ಸೊ ಅದಕ್ಕೆ ತೊಗೊಂಡಿದ್ದೀವಿ. ಹಾಂ, ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದ್ದಂತ ದೀಪ ಹಚ್ಚಿ ಬಿಡಿ ಒಳ್ಳೇದಾಗುತ್ತೆ ಅಂತ ಹೇಳಿ ತುಂಬ ಬಲವಂತ ಮಾಡಿದ್ರು ಅಂತ ತೊಗೊಂಡಿದ್ದೀವಿ. ಇವನು ತೊಗೊಂಡಿದ್ದಾನೆ. ಸೊ ಬನ್ನಿ ಅಲ್ಲೋಗ ಹಚ್ಚೋಣ ನದಿ ಹತ್ರ. ನಾನು ಇದು 2ನೇ ಸಲ ಹಚ್ತಾ ಇರೋದು ದೀಪ. ಏನೋ ಒಂದು ನಂಬಿಕೆ ಅಲ್ವಾ? ಖಂಡಿತ ನಂಬಿಕೆ ಅಲ್ಲ ಅಂದರೂ ಅವ್ರು ಪಾಪ ಅವ್ರು ಅಷ್ಟೊಂದು ಕೇಳ್ಕೊಂಡ್ರೆ ಅಂತ ತಗೊಳ್ಳೇಬೇಕಾಗಿದೆ. ನಂಬಿಕೆನೇ ಮನಸ್ಸಲ್ಲಿರೋದನ್ನ ಬೇಡ್ಕೊಂಡು ಮನಸ್ಸಲ್ಲಿರೋದನ್ನ ಕೇಳಿದಾಗ ಕೊಟ್ಟರೆ. ಈ ಥರ ಡೈಲಾಗ್ಸ್ ಎಲ್ಲ ನಮ್ಮ ಅಣ್ಣ ಚೆನ್ನಾಗಿ ಹೊಡಿತಾನೆ ಗೈಸ್. ಡೈಲಾಗ್ಸ್ ಹೊಡೆಯೋದೇ ಆಯ್ತು ಜೀವನ. ದರ್ಶನ ಆಗಿ ಫೋಟೋ ಎಲ್ಲ ತಗೊಂಡು ನದಿಗೆ ಹೋಗಿ ಎಲ್ಲ ಆಗೋಯ್ತು. ವಿ ಆರ್ ಕಂಪ್ಲೀಟ್ಲಿ ಟಯರ್ಡ್. ಯಾವಾಗ ಈ ಸ್ಯಾರಿ ಎಲ್ಲ ತೆಗೆದು ನಾರ್ಮಲ್ ಡ್ರೆಸ್ ಹಾಕೋತೀವೋ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಏನು ಟೋಕನ್ ಆ ಪರ್ಸಲ್ಲಿದೆ. ಹಾಂ, ಅದು ನಮ್ಮ ಸಿಚುವೇಶನ್ ಸದ್ಯಕ್ಕೆ. ತುಂಬ ಟಯರ್ಡ್ ಫೀಲ್ ಆಗ್ತಾ ಇದೆ. ಕಣ್ ಕಪ್ಪೆಲ್ಲ ಸ್ಪ್ರೆಡ್ ಆಗಿಬಿಟ್ಟು ಹೆಂಗೆ ಕಾಣ್ತಾ ಇದೆ ನನಗೆ. ನನ್ನ ನೋಡ್ಕೊಳಕ್ಕಾಗ್ತಾ ಇಲ್ಲ, ಸಾರಿ. ಇವಾಗ ನಮ್ಮ ರೂಮ್ ಹತ್ರ ಬಂದು ಏನು ಎಲ್ಲರೂ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಎಲ್ಲರೂ ತಿನ್ಕೊಂಡು ಹಾಗೆ ಹೋಗ್ತಾ ಏನೇನೆಲ್ಲ ಸಿಗುತ್ತೆ ನೋಡಿಕೊಂಡು ಮನೆಗೆ ಹೊರಡೋದು ಅಷ್ಟೇ ಗೈಸ್. ಹಾಂ, ಇದು ರೆಸ್ಟ್ ಮಾಡೋಣ ಅನ್ಕೊಂಡಿದ್ವಿ, ಬಟ್ ರೆಸ್ಟ್ ಮಾಡೋ ಪ್ಲಾನ್ ಇರಲಿಲ್ಲ. ಪ್ಲಾನ್ ಇತ್ತು, ಬಟ್ ಇವಾಗ ಕ್ಯಾನ್ಸಲ್ ಆಗಿದೆ. ಸೊ ವಿ ಜಸ್ಟ್ ಗೋಯಿಂಗ್ ಟು ರೆಸ್ಟ್ ಮಾಡಬೇಕಿತ್ತು ಪ್ರಾಬಬ್ಲಿ. ನನಗಂಗೆ ಅನಿಸ್ತಾ ಇದೆ ನಿದ್ದೆ ಮಾಡಬೇಕಿತ್ತು ಅಂತ. ಒಳ್ಳೆ ಬೆಡ್ ಇತ್ತು, ಒಳ್ಳೆ ನಿದ್ದೆ ಮಾಡ್ಕೊಂಡು ಆಮೇಲೆ ಹೊರಡ್ಬೋದಿತ್ತು. ಬಟ್ ಹೊರಡೋಣ ಅಂತ ಹೇಳಿದ್ರೆ ಸೊ ಹೊರಡಬೇಕು. ಇದು ದಿಸ್ ಈಸ್ ಅವರ್ ಪೀಸ್, ದಿಸ್ ಈಸ್ ಅವರ್ ನೆಮ್ಮದಿ. ಸೀರೆ ಎಲ್ಲ ಉಟ್ಕೊಂಡು ಈ ಬಿಸಿಲಲ್ಲಿ ಕಷ್ಟ ಆಗ್ತಾಯಿದೆ, ಕಷ್ಟ ಇದೆ ಗೈಸ್. ಎಲ್ಲೋ ಹುಡಿಕೊಂಡು ಹೋಯ್ತವ್ರೆ. ನಮ್ಗೆ ಏನಾದ್ರು ತಿನ್ನಕ್ಕೆ ಸಿಗುತ್ತಾ ಅಂತ ಡೌಟ್ ಆಗೋಗ್ಬಿಟ್ಟಿದೆ ನನಗೆ. ಆಯ್ತಾ ಇಲ್ಲ ನನ್ನ ಕೇಳ್ಕೊಂಡು. ಗೂಗಲ್ ಮ್ಯಾಪಲ್ಲಿ ನೋಡ್ತಾ ಇದ್ದೀನಿ, 8 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಏನಾದ್ರು ತಿನ್ಬೇಕು ಫಸ್ಟು. ಬೆಳಗ್ಗೆ ಏನು ತಿಂತಿಲ್ಲ ಗೈಸ್, ಆಲ್ರೆಡಿ 12:30 ಟೈಮು. ಹೊಟ್ಟೆ ಅಷ್ಟಲ್ವ ಹೇಳಿ ನಮಗೆ. ಏನು ಚೆನ್ನಾಗಿ ಎಲ್ಲೋ ಒಂದು ಕಡೆ ತಿನ್ಕೊಂಡು ಹೋಗ್ಬೋದಿತ್ತು ತಾನೆ. ಚೆನ್ನಾಗಿರೋ ಹೋಟ್ಲಿಗೆ ಹೋಗ್ಬೇಕು ಅಂದ್ಕೊಂಡು ಹೋಯ್ತವ್ರು. ಕೋಪ ಬರ್ತಾ ಇದೆ ಇವಾಗ, ತಿನ್ನ ಕೊಡ್ಸಿಲ್ವಲ್ಲ ಅಂತ. ನಿನಗೇನು ಅನಿಸ್ತಿದೆ ಅಪ್ಪ? ಎಲ್ಲೋ ಒಂದು ಕಡೆ ಚಿಕ್ಕಂಡಿಗೋ ಏನೋ ಒಂದು ಕಡೆ ನಾನು ಒಳ್ಳೆ ಏನೋ ನೋಡ್ರೆ ಇವ್ರು ಯಾರು ತಿನ್ನಿಸ್ತಿಲ್ಲ. ಫೈನಲಿ ನಾವು ಊಟಕ್ಕೆ ಬಂದಿದ್ದೀವಿ ಅಂತೂ ನಮಗೆ ಊಟಕ್ಕೆ ಕರ್ಕೊಬಂದವ್ರೆ. ಇವರಿಗೆ ಜೀರಾ ರೈಸ್ ತೊಗೊಂಡಿದ್ದಾರೆ, ಅದು ಇಷ್ಟ ಆಗಿಲ್ಲ. ನಾವು ಅನ್ನ ಸಾಂಬಾರು ತೊಗೊಂಡಿದ್ದೀವಿ. ಕಳಿಸ್ಕೊಂಡೆ. ಇವರು ಟೊಮೊಟೊ ಬಾತ್ ತೊಗೊಂಡಿದ್ದಾರೆ. ಸೊ ಎಲ್ಲ ಶೇರ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ಚೆನ್ನಾಗಿಲ್ವಂದರೆ ನಾವು ತೊಗೊಂಡೆ ಒಳ್ಳೆ ಕೆಲಸ ಮಾಡಿದ್ವಿ. ಸೊ ಅಲ್ಲಿಂದ ಯಾವುದು ಚಿಕ್ಕ ಅಂಗಡಿ ಬೇಡ ಅಂದ್ಕೊಂಡು ದೊಡ್ಡ ಅಂಗಡಿಗೆ ಬಂದಿದ್ದಕ್ಕೆ ಒಳ್ಳೆ ಟೇಸ್ಟ್ ಇರೋ ಊಟ ತಿಂತಾ ಇದ್ವಿ. ನಮ್ಮ ಟೈಮ್ 12:45. ಇವಾಗ ನಾಷ್ಟ ಮಾಡ್ತಾ ಇದ್ದೀವಿ.
ನಾಷ್ಟ ಊಟ ಎರಡು ಒಂದೇ. ಎಲ್ಲದಕ್ಕೂ ಕಾರಣ ಯಾರು? ಅಲ್ಲಿ ದೊಡ್ಡ ಮಾಸ್ಟ್ರು. ಅವರು ಇವತ್ತು ನೆಮ್ಮದಿಯಾಗಿ ಚೆನ್ನಾಗಿರೋ ಜೀರಾ ರೈಸ್ ತಿಂತವ್ರೆ. ಎಲ್ಲೇ ಹೋದ್ರು ನಿಜ ಹೇಳ್ತೀನಿ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಲ್ಲಿ ಸಿಗೋ ಊಟ ಎಲ್ಲೂ ಸಿಗಲ್ಲ. ದೇವರನ್ನ ಹೇಳ್ತೀನಿ, ಊಟಕ್ಕೆ ಬೆಂಗಳೂರೇ. ಅಷ್ಟೇ ಗೈಸ್, ಇಷ್ಟೇ ವಿಚಾರ. ಮತ್ತೆ ಇದನ್ನ ಹಿಡ್ಕೊಂಡು ಫುಲ್ಲು ಆಡ್ತವ್ರೆ ಪಬ್ಲಿಕ್ ಅಲ್ಲೆಲ್ಲ ಇದು ಮಾಡಿ. ನಾನು ಹೇಳ್ತಿಲ್ವಾ, ನಾನು ಕಂಟಿನ್ಯೂಸ್ ಆಗಿ ಕೊಡು, ಆ ಥರ ಈ ಥರ ಬೇಡ. ನೀನು ಡೀಟೇಲ್ ನಾನು ಏನು ಹೇಳಿದ್ದೀನಿ ಸರಿ 10, 11, 12 ಎಷ್ಟು ಅಷ್ಟು ಮೈಕಲ್ ಹೇಳಿ ಅಮ್ಮು ಅಂತ. ಇಫಾ ನನಗೆ ಡೀಟೇಲ್ ಅದೇನೋ ಫುಲ್ ಮ್ಯಾಕ್ಸಿಮಮ್ 5 ಸ್ಲೈಡ್ಸ್ ಅಂತ ಇದೆ, ನನಗೆ ಅದು ಅರ್ಥನೂ ಆಗ್ತಾ ಇಲ್ಲ. ಬೇಕಾದ್ರೆ ನಂಗೆ ಬೇರೆ ರೇಸ್ ಮಾಡ್ತವ್ರೆ. ನಾವೇ ಫಸ್ಟ್. So guys, I just now reached home. It's 9:45 in the night and ಮತ್ತೆ ಅಲ್ಲೆಲ್ಲೂ ಏನೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಐ ಡೋಂಟ್ ನೋ ವೈ. ಪ್ರಾಬಬ್ಲಿ ನಾನು ಮರ್ತೋಗ್ಬಿಟ್ಟೆ ಅಥವಾ ಕಾರಲ್ಲೆಲ್ಲ ನಿದ್ದೆ ಮಾಡಿಕೊಂಡು ಹಂಗೆ. ದಟ್ ಈಸ್ ಹೌ ಥಿಂಗ್ಸ್ ವೆಂಟ್ ದ್ಯಾನ್. ವಿ ವೆಂಟ್ ಫಾರ್ ಚಾಟ್ಸ್ ಆ್ಯಂಡ್ ಆಲ್. ಈ ಥರ ಹೋಯಿತು. ಸೊ ದಟ್ಸ್ ಇಟ್ ಫಾರ್ ದಿಸ್ ಬ್ಲಾಗ್ ಗೈಸ್. ವಿ ಎಂಜಾಯ್ಡ್ ಅ ಲಾಟ್ ಆಫ್ಟರ್ ಅ ಮೆನಿ ಇಯರ್ಸ್. ನಾನು ನನ್ನ ಕಸಿನ್ಸ್ ಜೊತೆ ಹೊರಗಡೆ ಹೋಗಿದ್ದಿದ್ದು ಆ್ಯಂಡ್ ಮಂತ್ರಾಲಯಕ್ಕೆ ಹೋಗ್ಬೇಕಂದ್ರೆ ತುಂಬ ದಿನದಿಂದ ಅನ್ಕೊತಾ ಇದ್ವಿ. ಆಲ್ಮೋಸ್ಟ್ 1 ಮಂತಿಂದ ಪ್ಲ್ಯಾನ್ ಅದು ಹೋಗ್ಬೇಕಂತ. ಬಟ್ ಹೋಗೋಕ್ಕಾಗಿರಲಿಲ್ಲ. ಸೊ ಇಟ್ಸ್ ಅ ಸಡನ್ ಪ್ಲ್ಯಾನ್. ಕ್ವಿಕ್ಕಾಗಿ ಒಂದು ಪ್ಲ್ಯಾನ್ ಆಗಿ ಕ್ವಿಕ್ಕಾಗಿ ಹೋಗ್ಬಿಟ್ಟು ಬಂದ್ವಿ. ತುಂಬ ಚೆನ್ನಾಗಿತ್ತು. ಸೊ ಐ ಆಮ್ ಹ್ಯಾಪಿ. ಐ ಆಮ್ ಮೋರ್ ದೆನ್ ಹ್ಯಾಪಿ ಟು ಗೋ ದೇರ್, visit Rairu, getting their blessings and all. So that's it guys, that's it for this vlog. Hope so nimge ee vlog ishta agidre make sure you guys like, share, comment, subscribe to my channel. I have to sleep now because I have college tomorrow. So many stuffs are there. So bye bye.